ಪ್ರಿಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ನಾವು ಈ ದಿನ ಚತುರ್ಭುಜ ಅಂತಕ್ಕಂತಹ ಅಧ್ಯಾಯವನ್ನು ಅಭ್ಯಾಸ ಮಾಡ್ತಾ ಬರೋಣ. ಈಗಾಗಲೇ ನಾವು ತ್ರಿಭುಜಗಳ ಬಗ್ಗೆ ಹಲವಾರು ವಿಷಯಗಳನ್ನು ಅಭ್ಯಾಸ ಮಾಡಿದ್ವಿ. ಅದೇ ರೀತಿ ಚತುರ್ಭುಜದ ಅಧ್ಯಾಯದ ಬಗ್ಗೆ ಕೆಲವೊಂದು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ತ್ರಿಭುಜ ಅಂತಂದರೆ ಏನು ಅಂತ ತಿಳ್ಕೊಂಡಿದ್ವಿ. ತ್ರಿಭುಜ ಅಂದರೆ 3 ಬಾಹುಗಳಿಂದ ಆವೃತವಾಗಿರ್ತಕ್ಕಂತಹ ಒಂದು ರೇಖಾಕೃತಿಯನ್ನು ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಅದೇ ರೀತಿ ಚತುರ್ಭುಜ ಅಂತಂದರೆ ಯಾವುದೇ ಒಂದು ಸಮತಲದ ಮೇಲೆ 4 ಬಾಹುಗಳಿಂದ ಆವೃತವಾಗಿರ್ತಕ್ಕಂತಹ ಒಂದು ರೇಖಾಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ. ಈ ಚತುರ್ಭುಜದಲ್ಲಿ ನಾವು ಈ ಚತುರ್ಭುಜಕ್ಕೆ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಕ್ವಾಡ್ರಿಲ್ಯಾಟ್ರಲ್ ಚತುರ್ಭುಜಗಳು ಅಂತ. ಅಂತಂದರೆ 4 ಬಾಹುಗಳಿಂದ ಆವೃತವಾಗಿರ್ತಕ್ಕಂತಹ ಒಂದು ರೇಖಾಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜಗಳು, ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಕರಿತೀವಿ. ಹಾಗಾದರೆ ತ್ರಿಭುಜಗಳ ರೀತಿಯಲ್ಲಿ ಇವಕ್ಕೂ ಕೆಲವು ಗುಣಲಕ್ಷಣಗಳು ಇರ್ತವೆ. ಯಾವಪ್ಪ ಅಂತಂದರೆ, ಒಂದು ತ್ರಿಭುಜ ಅಂತಂದರೆ 3 ಬಾಹು, 3 ಕೋನ, 3 ಬಿಂದುಗಳಿಂದ ಅಂಶಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿ ಚತುರ್ಭುಜವು ಕೂಡ ಕೆಲವು ಅಂಶಗಳಿಂದ ಒಳಗೊಂಡಿರುತ್ತೆ. ಯಾವುದಪ್ಪ ಅಂತಂದರೆ, ಮೊದಲನೆಯದಾಗಿ 4 ಬಾಹುಗಳು. ಮೊದಲನೇ ಅಂಶಗಳು ಯಾವುವು? 4 ಬಾಹುಗಳು. ಅದೇ ರೀತಿ ಎರಡನೆಯ ಅಂಶ ತೆಗೆದುಕೊಂಡ್ರೆ 4 ಕೋನಗಳು. 4 ಕೋನಗಳು. ಅದೇ ರೀತಿ 2 ಕರ್ಣಗಳನ್ನು ಒಳಗೊಂಡಿರುತ್ತೆ. ಇನ್ನೇನು ನಮಗೆ ಗೊತ್ತಿರುವಂತೆ 4 ಬಿಂದುಗಳಿರುತ್ತೆ. ಅವನ್ನ ನಾವು ಅಷ್ಟು ಪರಿಗಣನೆಗೆ ತಗೊಳ್ಳೋದಿಲ್ಲ. ಒಟ್ಟಾರೆಯಾಗಿ ಚತುರ್ಭುಜದಲ್ಲಿ 4 ಬಾಹು ಮತ್ತು 4 ಕೋನ ಮತ್ತು 2 ಕರ್ಣ, ಇಷ್ಟು ಅಂಶಗಳನ್ನು ಒಳಗೊಂಡಿರುತ್ತೆ. ಯಾವುದು? ಚತುರ್ಭುಜ. ಹಾಗೇನೆ ಚತುರ್ಭುಜದಲ್ಲಿ ನಾವು ಹಲವಾರು ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ತ್ರಿಭುಜಗಳ ಸರ್ವಸಮ್ಮತೆಯ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸರ್ವಸಮ್ಮತೆ ಅಂತಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಒಂದೇ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುವ 2 ಆಕೃತಿಗಳನ್ನು ಸರ್ವಸಮ ಆಕೃತಿ ಎನ್ನುತ್ತೇವೆ. ಒಂದೇ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುವ 2 ಆಕೃತಿಗಳನ್ನು ಸರ್ವಸಮ ಆಕೃತಿ ಎನ್ನುತ್ತೇವೆ. ನೋಡಿ, ಈ ಚಿತ್ರದಲ್ಲಿ ಗಮನಿಸ್ತಾ ಬಂದಾಗ ಎ ಮತ್ತು ಬಿ ಎರಡೂ ಕೂಡ ಏನಾಗಿದ್ದಾವೆ? ಸರ್ವಸಮ ಆಗಿದ್ದಾವೆ. ಯಾಕೆ ಅಂದರೆ ಬಾಹು ಮಾರ್ಕ್ ಮಾಡಿದ್ದಾರೆ ನೋಡ್ರಿ, ಎಲ್ಲ ಬಾಹುಗಳು ಒಂದೇ ಅಳತೆಯನ್ನು ಹೊಂದಿದ್ದಾವೆ. ಇಲ್ಲಿ ಕೂಡ ನೋಡ್ತಾ ಬಂದಾಗ ಎ ಮತ್ತು ಬಿ ಅಂತಕ್ಕಂಥವು ಒಂದೇ ಅಳತೆಯನ್ನು ಹೊಂದಿವೆ. ಆದ್ದರಿಂದ ಈ ಎರಡನ್ನು ನಾವೇನಂತ ಕರಿತೀವಿ? ಸರ್ವಸಮ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದೆ ನಿಮಗೆ. ಎ ಬಿ ಸಿ ಡಿ ಅಂತಕ್ಕಂತಹ ಚತುರ್ಭುಜ ಅಥವಾ ಎ ಮತ್ತು ಬಿ ಅಂತಕ್ಕಂಥ ಆಕೃತಿಗಳು ಇಲ್ಲಿ ಸರ್ವಸಮ ಅಂತ ಆದರೆ, 2 ಚತುರ್ಭುಜಗಳು ಸರ್ವಸಮ ಅಂತ ಆದರೆ ಅವುಗಳ ವಿಸ್ತೀರ್ಣಗಳು ಏನಾಗಿರಬೇಕು? ಸಮವಾಗಿರಲೇಬೇಕು. ಆದರೆ ಈ ಹೇಳಿಕೆಯ ವಿಲೋಮ ಸತ್ಯವಲ್ಲ. ವಿಲೋಮ ಅಂತಂದರೆ ವಿಸ್ತೀರ್ಣ ಸಮವಾಗಿದ್ದಲ್ಲಿ ಅವುಗಳು ಸರ್ವಸಮ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸರ್ವಸಮ ಆದಲ್ಲಿ ಮಾತ್ರ ಅವು ಏನಾಗಿರುತ್ತೆ? ಅವುಗಳ ವಿಸ್ತೀರ್ಣ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಆದರೆ ಇದರ ವಿಲೋಮ ಇದು ಸತ್ಯವಲ್ಲ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಗಮನಿಸಿ, ಇಲ್ಲಿ 2 ಚಿತ್ರಗಳಿದ್ದಾವೆ. ಈ 2 ಚಿತ್ರಗಳು ಚತುರ್ಭುಜಗಳು ಸರ್ವಸಮ. ವಿಸ್ತೀರ್ಣ ಸಮ ಆದಲ್ಲಿ, ಸರ್ವಸಮ ಆದಲ್ಲಿ ಅವುಗಳ ವಿಸ್ತೀರ್ಣ ಏನಾಗಿರುತ್ತೆ? ಸಮ ಆಗಿರುತ್ತೆ. ಆದರೆ ವಿಸ್ತೀರ್ಣ ಸಮ ಇದ್ದಲ್ಲಿ ಆ ತ್ರಿಭುಜಗಳು ಸರ್ವಸಮ ಆಗಿರಲೇಬೇಕು ಅಂತಹ ಒಂದು ನಿಯಮ ಏನಾಗಿಲ್ಲ, ಸಮವಾಗಿರಬೇಕಾಗಿಲ್ಲ ಅಂತ ಹೇಳ್ಬೋದು. ಈಗ ವಿದ್ಯಾರ್ಥಿಗಳೇ, ಇಲ್ಲಿ ಮುಂದಿನ ಒಂದು ಘಟಕವಾದಂತಹ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಗಮನಿಸ್ತಾ ಬರೋಣ. ವಿದ್ಯಾರ್ಥಿಗಳೇ, ಇಲ್ಲಿ 4 ಚಿತ್ರಗಳಿದ್ದಾವೆ. ಮೊದಲನೇದು ಎ ಬಿ ಸಿ ಡಿ ಮತ್ತು ಇ ಎಫ್ ಸಿ ಡಿ ಚತುರ್ಭುಜಗಳು ಒಂದೇ ಪಾದ ಡಿ ಸಿಯ ಮೇಲಿವೆ.
ಗಮನಿಸ್ತೀರ ವಿದ್ಯಾರ್ಥಿಗಳೇ? ಕೆಂಪು ಬಣ್ಣದ ಚಿತ್ರವನ್ನು ಗಮನಿಸ್ತಾ ಬಂದಾಗ ABCD ಮತ್ತು EFCD ಈ ಎರಡೂ ಚತುರ್ಭುಜಗಳು ಒಂದೇ ಪಾದ DCಯ ಮೇಲೆ ನಿಂತಿವೆ. ಅದೇ ರೀತಿ ಹಸಿರು ಬಣ್ಣದ ಚಿತ್ರವನ್ನು ಗಮನಿಸ್ತಾ ಬರ್ರಿ. PQRS ಮತ್ತು ಅದರ ಮೇಲೆ ಇನ್ನೊಂದು ಇದಿದೆ MNRS ಚತುರ್ಭುಜಗಳು ಒಂದೇ ಪಾದ SR ಮೇಲೆ ನಿಂತಿವೆ. ಯಾವ್ಯಾವು? PQRS ಮತ್ತು MNRS ಎರಡೂ ಚತುರ್ಭುಜಗಳು ಒಂದೇ ಪಾದವಾಗಿರ್ತಕ್ಕಂತಹ SR ಮೇಲೆ ನಿಂತಿವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಇನ್ನೊಂದು ಚಿತ್ರವನ್ನು, ನೀಲಿ ಬಣ್ಣದ ಚಿತ್ರವನ್ನು ಗಮನಿಸ್ತಾ ಬರ್ರಿ. ಇಲ್ಲಿ ತ್ರಿಭುಜಗಳು ಇವೆ. ಯಾವ್ಯಾವು? ABC ಮತ್ತು DBC ಅಂತಕ್ಕಂತಹ ಎರಡು ತ್ರಿಭುಜಗಳಿವೆ. ಈ ಎರಡೂ ತ್ರಿಭುಜಗಳು ಒಂದೇ ಪಾದ ಯಾವುದ್ರ ಮೇಲೆ ನಿಂತವೆ? BC ಅಂತಕ್ಕಂತಹ ಒಂದೇ ಪಾದದ ಮೇಲೆ ನಿಂತಿವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಕೊನೆಯದು ನೇರಳೆ ಬಣ್ಣದ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ABCD ಅಂತಕ್ಕಂತಹ ಒಂದು ಏನಾಗಿದೆ? ಚತುರ್ಭುಜ. ಇನ್ನೊಂದು PDC ಅಂತಕ್ಕಂತಹ PDC ಅಥವಾ DPC ಅಂತ ತ್ರಿಭುಜ. ಈ ಒಂದು ಚತುರ್ಭುಜ ಮತ್ತು ಒಂದು ತ್ರಿಭುಜ ಏನಾಗಿದ್ದಾವೆ? ಒಂದೇ ಪಾದದ ಮೇಲೆ ನಿಂತಿವೆ. ವಿದ್ಯಾರ್ಥಿಗಳೇ, ಈ ಚಿತ್ರಗಳನ್ನು ನೀಟಾಗಿ ಗಮನಿಸಬೇಕು. ಮೊದಲನೇದು ಕೆಂಪು ಬಣ್ಣದ ಚಿತ್ರ, ಎರಡನೇದು ಹಸಿರು ಬಣ್ಣದ ಚಿತ್ರ, ನೀಲಿ ಬಣ್ಣದ ಚಿತ್ರ ಮತ್ತು ನೇರಳೆ ಬಣ್ಣದ ಚಿತ್ರ. 4 ಚಿತ್ರಗಳು ಕಾಣಿಸ್ತವೆ. ಮೊದಲನೆಯ ಚಿತ್ರವನ್ನು ನಾವು ಗಮನಿಸಿದಾಗ ಆ ಚಿತ್ರ ಏನಾಗಿದೆ? ABCD ಮತ್ತು EFCD ಅಂತಕ್ಕಂಥ ಎರಡು ಚತುರ್ಭುಜಗಳು ಒಂದೇ ಪಾದ DCಯ ಮೇಲೆ, ಸಾಮಾನ್ಯ ಪಾದವನ್ನು ಗುರುಸೋದು ಕಲಿಬೇಕು. ಎರಡನೇ ಚಿತ್ರದಲ್ಲಿ ಎರಡೂ ಚತುರ್ಭುಜಗಳಿಗೆ ಯಾವುದಾಗಿದೆ? SR ಪಾದವಾಗಿದೆ. ಅದೇ ರೀತಿ ಈ BC ಅಂತಕ್ಕಂತಹ ಪಾದದ ಮೇಲೆ ಎರಡು ತ್ರಿಭುಜಗಳು ನಿಂತವೆ. ABC ಮತ್ತು DBC ಅಂತಕ್ಕಂಥ ಎರಡು ಪಾದ ನಿಂತವೆ. ಅದೇ ರೀತಿ ವಿದ್ಯಾರ್ಥಿಗಳು, ಇನ್ನೊಂದು 4 ನೇರಳೆ ಬಣ್ಣದ ಚಿತ್ರವನ್ನು ಗಮನಿಸಿದಾಗ ಒಂದು ಚತುರ್ಭುಜ ಮತ್ತು ಇನ್ನೊಂದು ತ್ರಿಭುಜ ಎರಡೂ ಕೂಡ ಒಂದೇ ಪಾದ DCಯ ಮೇಲೆ ನಿಂತಿವೆ. ಈಗ ಈ ರೀತಿಯಾಗಿರ್ತಕ್ಕಂತಹ ಚತುರ್ಭುಜಗಳ ಕೆಲವೊಂದು ವಿಶೇಷತೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಬರೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಾವು ಈ ಕೆಳಗಿನ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರಗಳ ನಡುವೆ ಇರುವ ಆಕೃತಿಗಳು ಯಾವುವು ಅಂತಹ ಸಂದರ್ಭಗಳಲ್ಲಿ ಸಾಮಾನ್ಯ ಪಾದ ಮತ್ತು ಎರಡು ಸಮಾಂತರ ಸರಳ ರೇಖೆಗಳನ್ನು ಹೆಸರಿಸಿ ಅಂತ ಕೇಳಿ. ವಿದ್ಯಾರ್ಥಿಗಳು, ಇಲ್ಲಿ 3 ಚಿತ್ರಗಳಿದೆ. 3 ಮತ್ತು ಒಟ್ಟಾರೆ 5 ಚಿತ್ರಗಳಿದ್ದಾವೆ. ಒಂದನೇ ಚಿತ್ರವನ್ನು ಗಮನಿಸ್ತಾ ಬರೋಣ. ಈಗ ನಮಗೆ ಪ್ರಶ್ನೆ ಏನಪ್ಪ ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಕೆಳಗೆ 5 ಚಿತ್ರಗಳನ್ನು ಕೊಟ್ಟಿದ್ದಾರೆ. 5 ಚಿತ್ರಗಳನ್ನು ಗಮನಿಸ್ತಾ ನಾವೇನು ಹೇಳಬೇಕಾಗುತ್ತೆ? ಇದರಲ್ಲಿ ಯಾವ ಆಕೃತಿಗಳು ಒಂದೇ ಪಾದ ಮತ್ತು ಎರಡು ಸಮಾಂತರ ರೇಖೆಗಳ ನಡುವೆ ಇದೆ ಅಂತ ನಾವು ಗುರುತಿಸಬೇಕಾಗತ್ತೆ. ಇಲ್ಲಿ ಒಂದನೆಯ ಚಿತ್ರವನ್ನು ಗಮನಿಸ್ತಾ ಬಂದಾಗ ABCD ಅಂತಕ್ಕಂತಹ ಒಂದು ಚತುರ್ಭುಜ ಮತ್ತು PDC ಅಂತಕ್ಕಂತಹ ತ್ರಿಭುಜ ನೋಡಿ ಒಂದೇ ಪಾದದ ಮೇಲಿದೆ. ನಾವು ಇಂದಿನ ಚಿತ್ರಗಳನ್ನು ಹೋಲಿಕೆ ಮಾಡಿದಾಗ DC ಅಂತಕ್ಕಂತಹ ರೇಖೆ ಏನಾಗಿದೆ? ಒಂದು ಚತುರ್ಭುಜ ಮತ್ತು ಒಂದು ತ್ರಿಭುಜಕ್ಕೆ ಸಾಮಾನ್ಯ ಪಾದವಾಗಿದೆ, ಅಂದರೆ ಒಂದೇ ಪಾದ ಆಗಿದೆ. ಮತ್ತು ಈ ಎರಡು ತ್ರಿಭುಜಗಳು ನಮಗೆ ಬಣ್ಣವನ್ನು ನೋಡ್ತಾ ಬಂದಾಗ ಎರಡು ರೇಖೆಗಳ ನಡುವೆ ಇದೆ ಸಮಾಂತರ ರೇಖೆಗಳು. ಯಾವುವು? AB ಮತ್ತು DC ಅಂತಕ್ಕಂತಹ ಸಮಾಂತರ ರೇಖೆಗಳು. ಹಾಗಾದರೆ ಒಂದನೇ ಚಿತ್ರಕ್ಕೆ ನಾವೇನಂತ ಹೇಳ್ಬೋದು? ಸಾಮಾನ್ಯ ಪಾದ ಯಾವುದಾಗಿದೆ? DC. ಹಾಗೆ ಸಮಾಂತರಗಳು ಯಾವಾಗಿದ್ದಾವೆ? DC ಮತ್ತು AB ಅಂತ. ಈಗ ವಿದ್ಯಾರ್ಥಿಗಳು, ಎರಡನೇ ಚಿತ್ರವನ್ನು ಗಮನಿಸ್ತಾ ಬರೋಣ. ಚಿತ್ರ 2 ಕಾಣಿಸ್ತಾ ಇದೆಯಾ? ಇಲ್ಲಿ ನಾವು PQRS ಅಂತಕ್ಕಂತಹ ಒಂದು ಚತುರ್ಭುಜವನ್ನು ಗಮನಿಸ್ತಾ ಇದ್ವಿ ಮತ್ತು MNRS ಅಂತಕ್ಕಂತಹ ಒಂದು ಚತುರ್ಭುಜವನ್ನು ಗಮನಿಸ್ತಾ ಇದ್ವಿ. ಈ ಎರಡು ಚತುರ್ಭುಜಗಳನ್ನು ಗಮನಿಸ್ತಾ ಬಂದಾಗ ಎರಡೂ ಕೂಡ ಒಂದೇ ಪಾದದ ಮೇಲಿವೆ. ಯಾವ್ದಿದೆ? ಒಂದೇ ಪಾದದ ಮೇಲೆ ಇವೆ. ಸಾಮಾನ್ಯ ಪಾದ ಯಾವುದಾಗಿದೆ? SR. ಆದರೆ
ಈ ಎರಡು ಚತುರ್ಭುಜಗಳು ಒಂದೇ ಎರಡು ಸಮಾಂತರಗಳ ನಡುವೆ ಇಲ್ಲ. ಏಕೆಂದರೆ ಸಮಾಂತರಗಳು ಇವಕ್ಕೆ ಸಾಮಾನ್ಯ ಸಮಾಂತರಗಳು ಇಲ್ಲ. ಈ ಎರಡನೇ ಚಿತ್ರದಿಂದ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ಪಾದ ಒಂದೇ ಆಗಿದೆ, ಆದರೆ ಸಮಾಂತರಗಳು ಒಂದೇ ಆಗಿಲ್ಲ. ಈಗ ವಿದ್ಯಾರ್ಥಿಗಳೇ, ನಾವು ಮುಂದಿನ ಚಿತ್ರವನ್ನು ಗಮನಿಸಿದಾಗ PQRS ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಮತ್ತು TQR ಅಂತಕ್ಕಂಥ ಒಂದು ತ್ರಿಭುಜ, ಈ ಎರಡು ತ್ರಿಭುಜಗಳನ್ನು ಚತುರ್ಭುಜ ಮತ್ತು ತ್ರಿಭುಜವನ್ನು ಗಮನಿಸಿದಾಗ ಸಾಮಾನ್ಯ ಪಾದ ಯಾವುದಾಗಿದೆ, ಹಿಂಗೆ ನೋಡ್ತಾ ಬರ್ರಿ, ಬಲಗಡೆ ಅಡ್ಡ ನೋಡ್ತಾ ಬಂದಾಗ QR ಅಂತಕ್ಕಂಥದ್ದು ಸಾಮಾನ್ಯ ಪಾದ ಆಗಿದೆ. ಅದೇ ರೀತಿ ಒಂದೇ ಸಮಾಂತರಗಳು ಯಾವ್ಯಾವು, QR ಮತ್ತು PS ಅಂತಕ್ಕಂತಹ ಸಮಾಂತರಗಳ ನಡುವೆ ಇವೆ. ಯಾವ್ಯಾವು, PQRS ಅಂತಕ್ಕಂಥ ಚತುರ್ಭುಜ ಮತ್ತು TQR ಅಂತಕ್ಕಂಥ ತ್ರಿಭುಜ. ಎರಡಕ್ಕೂ ಕೂಡ ಪಾದ ಒಂದೇ ಆಗಿದೆ. ಗಮನಿಸ್ತಾ ಬಂದರೆ ಕಾಣಿಸ್ತಾ ನೋಡ್ರಿ, RQ ಅಥವಾ QR. ಸಮಾಂತರಗಳು ಯಾವ್ಯಾವು, QR ಮತ್ತು PS ಅಂತಕ್ಕಂಥವು ಸಮಾಂತರಗಳಾಗಿವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಇನ್ನೊಂದು ಚಿತ್ರವನ್ನು ಗಮನಿಸ್ತಾ ಬರೋಣ. ಇಲ್ಲಿ ABCD ಅಂತಕ್ಕಂತಹ ಒಂದು ಚತುರ್ಭುಜ, PQR ಅಂತಕ್ಕಂಥ ಒಂದು ತ್ರಿಭುಜ ಇದೆ. ಈ ಎರಡು ಆಕೃತಿಗಳನ್ನು ನಾವು ಗಮನಿಸಿದಾಗ ಎರಡೂ ಕೂಡ ಒಂದೇ ಸಮಾಂತರಗಳ ನಡುವೆ ಇದೆ. ಅವು ಯಾವ್ಯಾವು, BC ಮತ್ತು AD ಅಂತಕ್ಕಂಥ ಸಮಾಂತರಗಳ ನಡುವೆ ಏನೋ ಇವೆ, ಆದರೆ ಸಾಮಾನ್ಯ ಪಾದಗಳನ್ನು ಇವು ಹೊಂದಿಲ್ಲ. ಯಾವುದು ಸಾಮಾನ್ಯ ಪಾದ ಯಾವುದಾಗಬೇಕಾಯಿತು, BC ಆಗಬೇಕಾಯಿತು, ಆದರೆ ಆಗಿಲ್ಲ. ಇದರಿಂದ ನಾವು ಏನನ್ನು ಹೇಳ್ಬೋದು ಅಂತ, ಈ ಆಕೃತಿಗಳು ಒಂದೇ ಸಮಾಂತರಗಳ ನಡುವೆ ಇದ್ದಾವೆ, BC ಮತ್ತು AD ಅಂತಕ್ಕಂಥ ಸಮಾಂತರಗಳ ನಡುವೆ ಇದೆ, ಆದರೆ ಎರಡು ಆಕೃತಿಗಳು ಸಾಮಾನ್ಯ ಪಾದವನ್ನು ಹೊಂದಿಲ್ಲ. ಅದೇ ರೀತಿ ಐದನೇ ಚಿತ್ರವನ್ನು ಗಮನಿಸ್ತಾ ಬರೋಣ. ಇಲ್ಲಿ ಎರಡು ಚತುರ್ಭುಜಗಳು ಕಾಣಿಸ್ತವೆ. ಒಂದನೇದು ABQD, ಗಮನಿಸ್ತಾರೆ ವಿದ್ಯಾರ್ಥಿಗಳೇ, ABQD ಅಂತಕ್ಕಂಥ ಒಂದು ಚತುರ್ಭುಜ. ಅದೇ ರೀತಿ ಇನ್ನೊಂದು ಚತುರ್ಭುಜ ABCD ಅಂತಕ್ಕಂಥ ಇನ್ನೊಂದು ಚತುರ್ಭುಜ. ಈ ಎರಡು ಚತುರ್ಭುಜಗಳು ಗಮನಿಸಿದರೆ ಒಂದೇ ಪಾದದ ಮೇಲಿವೆ. ಯಾವುದು, AD ಅಂತಕ್ಕಂತಹ ಒಂದೇ ಪಾದ ಕಾಣಿಸ್ತಿದೆ, AD ಒಂದೇ ಪಾದದ ಮೇಲಿದೆ, ಕಾಣಿಸ್ತಿದೆ ವಿದ್ಯಾರ್ಥಿಗಳ. ಸ್ವಲ್ಪ ಈ ಕಡೆ ಉಲ್ಟಾ ಮಾಡ್ಕೊಂಡು ನೋಡಿ, AD ಅಂತಕ್ಕಂತಹ ಒಂದೇ ಪಾದದ ಮೇಲಿವೆ. ಮತ್ತು ಸಮಾಂತರಗಳು ಯಾವಾಗಿದ್ದಾವೆ, AD ಮತ್ತು BQ ಅಂತಕ್ಕಂತಹ ಸಮಾಂತರಗಳ ನಡುವೆ ಇವೆ. ವಿದ್ಯಾರ್ಥಿಗಳು, ಮುಂದಿನ ಆರನೇ ಚಿತ್ರವನ್ನು ಗಮನಿಸ್ತಾ ಬರೋಣ. ಇಲ್ಲಿ ಯಾವುದೂ ಕೂಡ ಒಂದೇ ಪಾದ ಇಲ್ಲ, ಮತ್ತು ಒಂದೇ ಸಮಾಂತರಗಳ ನಡುವೆ ಏನಿದಾವೆ, ಮೂರು ಚತುರ್ಭುಜಗಳಿವೆ. ಮೂರು ಚತುರ್ಭುಜಗಳು ಏನಾಗಿದ್ದಾವೆ, PQ ಮತ್ತು SR ಅಂತಕ್ಕಂಥ ಸಮಾಂತರಗಳ ನಡುವೆ ಇವೆ, ಆದರೆ ಅವುಗಳಿಗೆ ಸಾಮಾನ್ಯ ಪಾದ ಇಲ್ಲ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಚಿತ್ರಗಳನ್ನು ಗಮನಿಸ್ತಾ ಬಂದಾಗ ನಾವು ಒಂದೇ ಪಾದದ ನಡುವೆ ಇರತಕ್ಕಂಥ ಮೇಲಿರ್ತಕ್ಕಂತಹ ತ್ರಿಭುಜ ಅಥವಾ ತ್ರಿಭುಜ ಈ ರೀತಿಯಾದಂಥ ಆಕೃತಿಗಳನ್ನು ಗಮನಿಸಿದ್ವಿ. ನಾವು ರೇಖಾಗಣಿತದಲ್ಲಿ ಏನು ಹೇಳುತ್ತೆ ಅಂತಂದರೆ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳು ಮತ್ತು ಅವುಗಳ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಬರೋಣ. ಒಂದೇ ಸಮಾಂತರಗಳ ನಡುವೆ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ಲಕ್ಷಣಗಳ ಮತ್ತು ವಿಶೇಷತೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಬರೋಣ. ಇಲ್ಲಿ ಎರಡೂ ತ್ರಿಭುಜಗಳಿವೆ. PQCD ಅಂತಕ್ಕಂತಹ ಒಂದು ಚತುರ್ಭುಜ, ABCD ಅಂತಕ್ಕಂಥ ಇನ್ನೊಂದು ಚತುರ್ಭುಜ. ಇಲ್ಲಿ ಎರಡೂ ಚತುರ್ಭುಜಗಳು ಒಂದೇ ಪಾದ DCಯ ಮೇಲಿವೆ, ಮತ್ತು ಸಮಾಂತರ ರೇಖೆಗಳು DC ಮತ್ತು PB ಅಂತಕ್ಕಂಥ ಸಮಾಂತರಗಳ ನಡುವೆ ಇವೆ. ಈ ರೀತಿಯಾಗಿ ಯಾವುದೇ ಚತುರ್ಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇದ್ದಲ್ಲಿ ಆ ಎರಡು ಚತುರ್ಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತೆ, ಆ ಎರಡು ಚತುರ್ಭುಜಗಳ ವಿಸ್ತೀರ್ಣಗಳು ಒಂದೇ ಆಗಿರುತ್ತೆ ಅಂತ ನಮ್ಮ ರೇಖಾಗಣಿತ ಹೇಳುತ್ತೆ. ಅದನ್ನು ನಾವು ಒಂದು ಚಟುವಟಿಕೆಯ ಮೂಲಕ ತೋರಿಸ್ತಾ ಬರೋಣ. ವಿದ್ಯಾರ್ಥಿಗಳೇ, ಒಂದು ರೊಟ್ಟನ್ನು ತಾಳಿ ಅಥವಾ ದಪ್ಪವಾದ ಕಾಗದದ ಅಳತೆಯನ್ನು ತಗೊಂಡು ABCD ಅಂತಹ
ಸಮಾಂತರ ಚತುರ್ಭುಜವನ್ನು ಅದರ ಮೇಲೆ ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಿ ಅದರ ಮೇಲೆ ಡಿ ಇ ಚಿತ್ರದಲ್ಲಿ ತೋರಿಸಿರುವಂತೆ ಡಿ ಇ ಅಂತಕ್ಕಂತಹ ಒಂದು ರೇಖಾಖಂಡವನ್ನು ರಚಿಸಿ. ಡಿ ಇ ಅಂತಹ ರೇಖಾಖಂಡವನ್ನು ರಚಿಸಿ. ಆವಾಗ ಯಾವ ರೀತಿ ಇರಬೇಕು ಅಂತಂದರೆ ತ್ರಿಭುಜ ಎ ಡಿ ಇ ಸರ್ವಸಮ ತ್ರಿಭುಜ ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ಇರುವಂತೆ ಒಂದು ಸರ್ವಸಮ ತ್ರಿಭುಜವನ್ನು ರಚಿಸಿ. ಆದ್ದರಿಂದ ನಮಗೆ ಇದರ ಪ್ರಕಾರ ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇದ್ದರೆ ಅವುಗಳ ಈ ವಿಸ್ತೀರ್ಣ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಆದ್ದರಿಂದ ವಿಸ್ತೀರ್ಣ ಎ ಡಿ ಈಕ್ವಲ್ಸ್ ವಿಸ್ತೀರ್ಣ ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ಅಂತ ಹೇಳಿವು. ವಿದ್ಯಾರ್ಥಿಗಳು, ನಾವು ಎ ಬಿ ಸಿ ಡಿ ಅಂತಕ್ಕಂತಹ ಚತುರ್ಭುಜವನ್ನು ತಗೊಳ್ಳಿ. ಎ ಬಿ ಸಿ ಡಿ ಚತುರ್ಭುಜವನ್ನು ತಗೊಂಡಾಗ ಈಕ್ವಲ್ಸ್ ಏನಂತ ಬರಿಬೋದು ಅಂತಂದರೆ ಎ ಡಿ ಇ ವಿಸ್ತೀರ್ಣ ಪ್ಲಸ್ ವಿಸ್ತೀರ್ಣ ಇ ಬಿ ಸಿ ಡಿ ವಿಸ್ತೀರ್ಣ ಇ ಬಿ ಸಿ ಡಿ ಅಂತಕ್ಕಂತಹ ವಿಸ್ತೀರ್ಣ ಇವುಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಆದರೆ ಎ ಡಿ ಯ ವಿಸ್ತೀರ್ಣ ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. ಆದ್ದರಿಂದ ವಿಸ್ತೀರ್ಣ ಎ ಡಿ ಯನ್ನು ಏನಂತ ಬರೀಬೋದು? ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ಪ್ಲಸ್ ವಿಸ್ತೀರ್ಣ ಇ ಬಿ ಸಿ ಡಿ ಅಂತ ಬರಿಬೋದು. ಈ ಎರಡನ್ನು ಕೂಡಿದಾಗ ನಮಗೇನು ಬರುತ್ತೆ? ವಿಸ್ತೀರ್ಣ ಎ ಬಿ ಸಿ ಡಿ ಬರುತ್ತೆ. ಆದ್ದರಿಂದ ವಿಸ್ತೀರ್ಣ ಎ ಬಿ ಸಿ ಡಿ ಈಕ್ವಲ್ಸ್ ವಿಸ್ತೀರ್ಣ ಎ ಬಿ ಸಿ ಡಿ ಅಂತ ಎ ಡ್ಯಾಶ್ ಆ ಥರ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇದರಿಂದ ನಮಗೆ ಏನು ನಾವು ತಿಳ್ಕೊಂಡ್ವಿ ಅಂತಂದರೆ ನಾವು ಯಾವುದೇ ಒಂದು ಎರಡು ತ್ರಿಭುಜಗಳಿರ್ಬೋದು, ಎರಡು ಚತುರ್ಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ರೇಖೆಗಳ ನಡುವೆ ಇದ್ದಾಗ ಅವುಗಳ ವಿಸ್ತೀರ್ಣ ಏನಾಗಿರುತ್ತೆ? ಒಂದೇ ಆಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ವಿದ್ಯಾರ್ಥಿಗಳೇ ಈವರೆಗೆ ನಾನು ನೋಟ್ಸನ್ನು ಬರೆದು ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಇವತ್ತಿನ ಒಂದು ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಬರೋಣ.